ಹಾಯ್ ನಮಸ್ಕಾರ ಗೆಳೆಯರೆ. ನಾವು ಇವತ್ತು ಈ ವಿಡಿಯೋದಲ್ಲಿ ನಾಗಾಸಾಧುಗಳು ಮತ್ತು ಅಘೋರಿಗಳಿಗೆ ಇರುವ ವ್ಯತ್ಯಾಸ ಮತ್ತು ಅವರ ಉದ್ದೇಶ ಮತ್ತು ಅವರ ಆಹಾರ ಪದ್ಧತಿ ಮತ್ತು ಅವರ ವಾಸಸ್ಥಳದ ಬಗ್ಗೆ ತಿಳಿಯೋಣ ಬನ್ನಿ. ಧರ್ಮ ಸ್ಥಾಪನೆಗೆ ಆದಿ ಶಂಕರಾಚಾರ್ಯರು ಅಂದು ಸೃಷ್ಟಿಸಿದ ಶಕ್ತಿಶಾಲಿ ರಕ್ಷಕರೇ ನಾಗಾಸಾಧುಗಳು ಮತ್ತು ಅಘೋರಿಗಳು ಆಗಿದ್ದಾರೆ. 8ನೇ ಶತಮಾನದಲ್ಲಿ ಆದಿ ಶಂಕರಾಚಾರ್ಯರು 4 ಅಖಾಡಗಳನ್ನು ಸ್ಥಾಪಿಸಿದರು. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭಮೇಳದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸಾಧು ಸಂತರು ಭಾಗವಹಿಸಿದ್ದಾರೆ ಹಾಗೂ ಸಾರ್ವಜನಿಕರು ಕೋಟ್ಯಾಂತರ ಸಂಖ್ಯೆಯಲ್ಲಿ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಶಾಹಿ ಸ್ನಾನ ಮಾಡಿದ್ದಾರೆ. ಈ ಮಹಾಕುಂಭ ಮೇಳದಲ್ಲಿ ನಾಗಾಸಾಧುಗಳು ಹಾಗೂ ಅಘೋರಿಗಳು ಪ್ರಮುಖ ಆಕರ್ಷಣೆಯಾಗಿದ್ದಾರೆ. ಇವರ ನಿಗೂಢ ಜೀವನ ಶೈಲಿ ಪ್ರತಿಯೊಬ್ಬರಲ್ಲೂ ಕುತೂಹಲ ಹುಟ್ಟಿಸುವುದು ಸಹಜ. ಹಾಗಾದರೆ ನಾಗಾಸಾಧುಗಳಿಗೂ ಅಘೋರಿಗಳಿಗೂ ಇರುವ ವ್ಯತ್ಯಾಸ ಏನು ಎಂಬುದರ ಬಗ್ಗೆ ಪಂಡಿತ್ ವಿದ್ವಾನ್ ವಿದ್ಯಾಧರ್ ನಕ್ಷತ್ರಿ ತಂತ್ರಿಯವರು ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟದ ದಟ್ಟ ಅರಣ್ಯ ಕಾಡಿನಲ್ಲಿ ವಾಸಿಸುವ ಕೆಲವು ಅಘೋರಿ ಮತ್ತು ನಾಗಾಸಾಧುಗಳನ್ನು ಭೇಟಿ ಆದ ಸಂದರ್ಭದಲ್ಲಿ ವಿವರಿಸಿದ್ದಾರೆ. ನಾಗಾಸಾಧುಗಳು ಹಾಗೂ ಅಘೋರಿಗಳು ಭಗವಾನ್ ಶಿವನ ಆರಾಧಕರು. ತಮ್ಮ ಆಧ್ಯಾತ್ಮಿಕ ಗುರಿ ತಲುಪಲು 12 ವರ್ಷಗಳ ಕಾಲ ಕಠಿಣ ತಪಸ್ಸು ಮಾಡುತ್ತಾರೆ. ನಾಗಾಸಾಧುಗಳು ಅಘೋರಿಗಳು ಶಿವನನ್ನು ಪೂಜಿಸುತ್ತಾರೆ, ಆದರೆ ಪೂಜೆ ಹಾಗೂ ತಪಸ್ಸಿನ ವಿಧಾನ ಭಿನ್ನವಾಗಿದೆ. ಇವಾಗ ನಾಗಾಸಾಧುಗಳ ಜೀವನದ ಬಗ್ಗೆ ನೋಡೋಣ ಬನ್ನಿ. ನಾಗಾಸಾಧುಗಳು ಶೈವ ಸಂಪ್ರದಾಯದ ಕಟ್ಟ ಅನುಯಾಯಿಗಳಾಗಿದ್ದಾರೆ. ಶಿವಲಿಂಗಕ್ಕೆ ಬಿಲ್ವ ಪತ್ರೆ, ಬೂದಿ ಮತ್ತು ನೀರನ್ನು ಅರ್ಪಿಸುವ ಮೂಲಕ ಪೂಜಿಸುತ್ತಾರೆ. ನಾಗಾಸಾಧುಗಳ ಸಂಪ್ರದಾಯದಲ್ಲಿ ಬೆಂಕಿ ಮತ್ತು ಬೂದಿ ಪ್ರಮುಖ ಪಾತ್ರ ವಹಿಸುತ್ತದೆ. ಯೋಗ ಮತ್ತು ಧ್ಯಾನದ ಮೂಲಕ ಶಿವನನ್ನು ಒಲಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ, ಅಲ್ಲದೆ ಆಳವಾದ ಭಕ್ತಿಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಾರೆ. ಇವಾಗ ಅಘೋರಿಗಳ ಪೂಜಾ ವಿಧಾನ ಹೇಗೆ ಇರುತ್ತದೆ ಅಂತ ನೋಡೋಣ ಬನ್ನಿ. ಅಘೋರಿ ಸಾಧುಗಳು ವಿಶಿಷ್ಟ ಮತ್ತು ಕಠಿಣ ಭಕ್ತಿ ಮಾರ್ಗವನ್ನು ಅನುಸರಿಸುತ್ತಾರೆ. ಅವರ ಪೂಜಾ ವಿಧಾನ 3 ವಿಧದ ಸಾಧನೆಗಳನ್ನು ಒಳಗೊಂಡಿರುತ್ತದೆ: ಶಿವಸಾಧನ, ಶವಸಾಧನ ಮತ್ತು ಸ್ಮಶಾನ ಸಾಧನ ಎಂಬುದಾಗಿದೆ. ಶವಸಾಧನದಲ್ಲಿ ಅಘೋರಿಗಳು ಶಿವನಿಗೆ ಮಾಂಸ ಮತ್ತು ಮದ್ಯವನ್ನು ಅರ್ಪಿಸುತ್ತಾರೆ. ಶಿವಸಾಧನದಲ್ಲಿ ಅಘೋರಿಗಳು ಒಂಟಿ ಕಾಲಲ್ಲಿ ನಿಂತು ಆಚರಣೆಗಳನ್ನು ನೆರವೇರಿಸುತ್ತಾರೆ. ಸ್ಮಶಾನ ಸಾಧನೆಯಲ್ಲಿ ಅಘೋರಿಗಳು ಹವನ ನೆರವೇರಿಸುತ್ತಾರೆ. ಭಗವಾನ್ ದತ್ತಾತ್ರೇಯನನ್ನು ತಮ್ಮ ಗುರು ಎಂದು ಅಘೋರಿಗಳು ಪರಿಗಣಿಸುತ್ತಾರೆ, ಅಲ್ಲದೆ ಶಿವನೇ ಮೋಕ್ಷಕ್ಕೆ ದಾರಿ ಎಂದು ನಂಬುತ್ತಾರೆ. ಇವಾಗ ಅಘೋರಿಗಳ ಜೀವನ ಶೈಲಿ ಹೇಗಿರುತ್ತದೆ ಅಂತ ನೋಡೋಣ ಬನ್ನಿ. ಅಘೋರಿಗಳು ಶಿವನನ್ನು ಮುಖ್ಯವಾಗಿ ಆರಾಧಿಸುತ್ತಾರೆ. ಅವರು ಕಾಳಿ ಮಾತೆಯನ್ನು ಪೂಜಿಸುತ್ತಾರೆ, ಜೊತೆಗೆ ಕಾಪಾಲಿಕ ಸಂಪ್ರದಾಯವನ್ನು ಅನುಸರಿಸುತ್ತಾರೆ. ಅಘೋರಿಗಳು ತಂತ್ರವನ್ನು ಅಭ್ಯಸಿಸುತ್ತಾರೆ, ಅದರ ಭಾಗವಾಗಿ ಮಾಂಸ ಮತ್ತು ಮದ್ಯವನ್ನು ಸೇವಿಸುತ್ತಾರೆ. ಇಡೀ ದೇಹಕ್ಕೆ ಬೂದಿ ಭಸ್ಮವನ್ನು ಲೇಪಿಸಿಕೊಳ್ಳುತ್ತಾರೆ. ರುದ್ರಾಕ್ಷಿ ಮಾಲೆ ಮತ್ತು ಮಾನವನ ಮೂಳೆಯನ್ನು ಧರಿಸುತ್ತಾರೆ. ಇವರು ಹೆಚ್ಚಾಗಿ ಸ್ಮಶಾನದಲ್ಲಿ ವಾಸವಾಗಿರುತ್ತಾರೆ. ಕುಂಭಮೇಳದಲ್ಲಿ ಮಾತ್ರ ಬಹಿರಂಗವಾಗಿ ಕಾಣಿಸಿಕೊಳ್ಳುತ್ತಾರೆ. ಇವಾಗ ನಾಗಾಸಾಧು ಮತ್ತು ಅಘೋರಿಗಳ ಆಹಾರ ಕ್ರಮದ ಬಗ್ಗೆ ನೋಡೋಣ ಬನ್ನಿ. ನಾಗಾಸಾಧುಗಳು ದಿನಕ್ಕೆ 1 ಬಾರಿ ಮಾತ್ರ ಊಟ ಸೇವಿಸುತ್ತಾರೆ. ಅವರು ಭಿಕ್ಷೆ ಬೇಡುವ ಮೂಲಕ ತಮ್ಮ ಆಹಾರವನ್ನು ಪಡೆಯುತ್ತಾರೆ. ಒಂದು ದಿನದಲ್ಲಿ ಅವರು ಕೇವಲ 7 ಮನೆಗಳಿಂದಷ್ಟೇ ಭಿಕ್ಷೆ ಸಂಗ್ರಹಿಸುವ ಕಠಿಣ ನಿಯಮ ಪಾಲಿಸಬೇಕಾಗುತ್ತದೆ. ಒಂದು ವೇಳೆ ಅವರು ಆಹಾರ ಪಡೆಯುವಲ್ಲಿ ವಿಫಲವಾದರೆ ಆ ದಿನ ಅವರು ಉಪವಾಸ ಇರಬೇಕಾಗುತ್ತದೆ. ಅಘೋರಿಗಳು ಮಾಂಸವನ್ನು ಸೇವಿಸುತ್ತಾರೆ. ಹಲವು ಅಘೋರಿಗಳು ಕಪ್ಪು ವಸ್ತ್ರಗಳನ್ನು ಧರಿಸುತ್ತಾರೆ, ಇನ್ನುಳಿದವರು ನಗ್ನರಾಗಿರುತ್ತಾರೆ. ಇಂತಹ ಇನ್ನಷ್ಟು ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇತರರಿಗೂ ಶೇರ್ ಮಾಡಿ.